ಹೆಬ್ಬಾಗಿಲು ಮತ್ತು ಹಾವೇರಿ ಜಿಲ್ಲೆಯ ಯಲ್ಲಕ್ಕಿ ನಾಡಿನಲ್ಲಿ ಏನು ನಿನ್ನೆಯ ದಿವಸ ಅರವಿಂದ್ ಕೇಜ್ರಿವಾಲ್ ಅವರ ಬಿಡುಗಡೆ ಜಾಮೀನಾಗಿದ್ದರಿಂದ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಘಟಕದಿಂದ ಆಮ್ ಆದ್ಮಿ ಪಕ್ಷದಿಂದ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸಂವಿಧಾನದ ಉಳಿವಿಗಾಗಿ ಸಂವಿಧಾನವನ್ನ ಏನು ತಮ್ಮ ದುರುಪಯೋಗ ಸರ್ವಾಧಿಕಾರಿಯನ್ನ ಮಾಡ್ತಾ ಇದ್ರೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರೆ, ಅವರ ವಿರುದ್ಧ ಧ್ವನಿ ಎತ್ತಿದಂತ ವ್ಯಕ್ತಿಯನ್ನ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇವತ್ತು ಬಂಧನವನ್ನ ಮಾಡಿದ್ರು. ಅದರ ಒಂದು ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದ್ರು. ಅದರ ಒಂದು ಸತ್ಯಕ್ಕೆ ಸಿಕ್ಕಂತ ಜಯ ಅಂತ ಹೇಳಿ ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತೇವೆ. ಸ್ವೀಟ್ ಹಚ್ಚುವುದರ ಮುಖಾಂತರವಾಗಿ ನಾವೆಲ್ಲರೂ ಶಾಂತಿಯುತವಾಗಿ ಸಾಂಕೇತಿಕವಾಗಿ ನಾವೆಲ್ಲ ಇವತ್ತು ಏನು ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ಸಿದ್ಧರಿದ್ದೇವೆ. ಇಡೀ ಕರ್ನಾಟಕದಾದಂಥ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಿನ್ನೆ ದಿವಸ ಸಂಭ್ರಮಾಚರಣೆ ಮಾಡಿದ್ರು. ಇವತ್ತು ನಾವು ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ದಯಮಾಡಿ ಇವತ್ತು ಎಲ್ಲರೂ ಏನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ರೆ ಅವರನ್ನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸ್ಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಓಂ ಮನಸ್ಸಿನಿಂದ ಆಮ್ ಆದ್ಮಿ ಪಕ್ಷವನ್ನ ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನ ಬಲಪಡಿಸಿದ್ರೆ ನಾವು ಈ ದೇಶವನ್ನ ಉಳಿಸಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ ಇವತ್ತು ನಾವು ಸಾಂಕೇತಿಕವಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಏನು ಬಂದಂತ ಕಾರ್ಯಕ್ರಮಕ್ಕೆ ಒಂದು ಅಭಿನಂದನೆ ಸಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಭರತ್ ಮಾತಾ ಕಿ ಏನೇ ಬರಲಿ. ಈಗ ನಮ್ಮ ಶಿಗ್ಗಾಂವಿ ಸವಣೂರು ಅಭ್ಯರ್ಥಿ ಹಾಗೂ ಅಧ್ಯಕ್ಷರುಗಳಾದ ಎಂ ಡಿ ಕಾಲೇಬಾಗ್ ಅವರು, ಸವಣೂರು ತಾಲೂಕು ಅಧ್ಯಕ್ಷರುಗಳಾದ ಎಂ ಡಿ ಕಾಲೇಬಾಗ್ ಅವರು ಈ ನಿಟ್ಟಿನಲ್ಲಿ ಮಾತಾಡಬೇಕಾಗಿ ಸಂಕ್ಷಿಪ್ತ ಮಾತಾಡ. ಇವತ್ತಿನ ದಿವಸ ನಮ್ಮ ಆಮ್ ಆದ್ಮಿ ಪಕ್ಷದ ನೇತಾರರು ಹಾಗೂ ದೆಹಲಿ ಮುಖ್ಯಮಂತ್ರಿ ಆದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸತತ 177 ದಿವಸ ಸಿಬಿಐ ಹಾಗೂ ಇಡಿ ಕೇಸಿನಲ್ಲಿ ಅವ್ರನ್ನ ಜೈಲಿಗೆ ಕಟ್ಟಿ ಅವ್ರನ್ನ ಗೋಳು ಹಾಕಿದಂತ ಏಕೈಕ ಪಕ್ಷ ಅಂದರೆ ಅದು ಬಿಜೆಪಿ ಪಕ್ಷ. ಆದ್ದರಿಂದ ಇವತ್ತು ನಮ್ಮ ಇಡೀ ದೇಶಕ್ಕೆ ಸತ್ಯ ಮತ್ತು ಸಂವಿಧಾನದ ಮೇಲೆ ವಿಶ್ವಾಸದಲ್ಲಿ ಇಟ್ಟು ನಡೆಯುವಂಥ ಒಂದು ಸತ್ಯವನ್ನು ಹೊರ ಹಾಕಿದಂಥ ಮಾನ್ಯ ಸರ್ವೋಚ್ಚ ನ್ಯಾಯಾಧೀಶರವರಿಗೆ ಆಮ್ ಆದ್ಮಿ ಪಾರ್ಟಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ದಿವಸದಲ್ಲಿ ನಾವು ಹಾವೇರಿ ಜಿಲ್ಲಾ ಘಟಕದಿಂದ ಆಮ್ ಆದ್ಮಿ ಪಕ್ಷದ ಎಲ್ಲ ನಮ್ಮ ಸಂಘಟನೆಗಳ ಹಾಗೂ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಈ ಹಂಚಿ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಜೈ ಆಮ್ ಆದ್ಮಿ, ಜೈ ಕರ್ನಾಟಕ. ಸ್ವಲ್ಪ ಫೋಟೋ ಹೊಡ್ತಾರೆ.